ಒಳ್ಳೆಯದಂತ ಕಾಣಿಸ್ತದೆ. ಯಾಕಂದರೆ 3 ದಿವಸಕ್ಕೊಬ್ಬರು ಮಾತ್ರ ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ, 4 ದಿವಸ 5 ದಿವಸಕ್ಕೊಬ್ಬರು ಮಾತ್ರ ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ. ಲಾಸ್ಟಿಗೆ 9 ಆಗ್ತದೆ, 11 ದಿವಸಕ್ಕೆ ಯಾರೋ ಸ್ಪೆಷಲ್ ಆಗಿ ಇಟ್ಬಿಟ್ಟಿರ್ತಾರ, ಎಲ್ಲ ಓಣ್ಯವ್ರು ಬಂದು ಅಲ್ಲಿ ಜಗಳಗಳು ಚಾಲಾಗ್ತವೆ. ಈ ಜಗಳಗಳು ಮಾಡಬಾರ್ದು, ಎಲ್ಲರೂ ಅಣ್ಣ ತಮ್ಮಂದಿರಾಗಿ ಆಚರಣೆ ಮಾಡಬೇಕು. ಅದು ನಿಜವಾದ ಹಬ್ಬ ಅನ್ನಿಸ್ತದೆ. ದಯವಿಟ್ಟು ನಮ್ಮ ಊರಿನ ಹಿರಿಯರು ಮತ್ತು ಇವೆರಡೂ ನಮಗೆ ಎಡಗೈ ಬಲಗೈ ಇದ್ದಂಗೆ. ಮತ್ತು ನಾವೆಲ್ಲರೂ ಒಂದೇ ಮನುಷ್ಯರು. ಮುಸ್ಲಿಮು ಹಿಂದೂ ಅದು ಏನು ಮಾಡ್ಯಾರೋ ಏನೋ ಆ ದೇವರಿಗೆ ಸಂಬಂಧಪಟ್ಟಿದ್ದಕ್ಕಂಥವ್ರು ಮಾಡ್ಯಾರೋ ಏನೋ ಒಂದು ಏನೋ ಒಂದು ಇದಿರ್ತದೆ ಅಂತ ಕೇಸಿಂದ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಮಾಡಿರ್ಬೋದು. ಬಟ್ ಇವತ್ತಿನ ದಿವಸಕ್ಕೆ ನಾವೆಲ್ಲರೂ ಒಂದೇ ಇವೆ. ಹಿಂದೂಗಳಿಗೆ ಏನು ಒಂದೇ ಕಿವಿ ಕೊಟ್ಟಿಲ್ಲ, ಒಂದೇ ಮೂಗು ಕೊಟ್ಟಿಲ್ಲ. ಮುಸ್ಲಿಮ್ಸರಿಗೆ ಏನು ಎಡಗೈ ಒಂದೇ ಕೊಟ್ಟಿಲ್ಲ, ಎಲ್ರಿಗೂ 2 ಕೈ ಕೊಟ್ಟಾನ, 2 ಕಿವಿ ಕೊಟ್ಟಾನ, ಎಲ್ರಿಗೂ ಮೂಗಿನಲ್ಲಿ ಸೊಳ್ಳೆ ಇಟ್ಟಿದ್ದಾನ. ಎಲ್ರಿಗೂ ಅಂಗಾಂಗಗಳು ಒಂದೇ ಇದ್ದಾವೆ, ನಾವೆಲ್ಲರೂ ಒಂದೇ. ಬಟ್ ಎಲ್ಲೇ ಜಾತಿ ಇರೋದು, ಒಂದು ಹೆಣ್ಣು ಜಾತಿ, ಒಂದು ಗಂಡು ಜಾತಿ, ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಬಟ್ ಒಂದೇನಪ್ಪ ಅಂತಂದರೆ ಇವತ್ತಿನ ದಿವಸಕ್ಕೆ ಯಾವುದೇ ಹಬ್ಬ ಹರಿದಿನಗಳು ಬಂದರೂ ಸಹಿತ ಹಿಂದಿನ ದಿವಸದಲ್ಲಿ ಎಲ್ಲರೂ ಒಗ್ಗೂಡಿಕೊಂಡು ಸಹೋದರತೆ ಮೆರ್ಕೊಂಡು ಬಂದಾರ. ಬಟ್ ಅವರು ಒಂದು ಮಾರ್ಗದರ್ಶನದಲ್ಲಿ ನಾವು ಹೋದಾಗ ಮಾತ್ರ ನಮ್ಮ ಮೂರು ಶಾಂತಿ ಇರ್ತದೆ. ಬಟ್ ಇನ್ನೊಂದು ಏನಪ್ಪ ಅಂತಂದರೆ ನಾವು ಮಾನವೀಯತೆಯನ್ನು ಮರಿಬೇಕಾಗಿದೆ ಇವತ್ತಿನ ದಿವಸಕ್ಕೆ. ಹಿಂದಿನ ದಿವಸ ಗೊತ್ತಿಲ್ಲ, ಇವತ್ತೆಲ್ಲ ಡಿಜಿಟಲ್ ಕಾಲ ಆಗ್ಯದ. ಎಲ್ಲೋ ಏನೋ ಮಾಡ್ತಾರೆ ಅಂದ್ರೆ ವಿತಿನ್ 5 ಸೆಕೆಂಡ್ನಾಗ ಗೊತ್ತಾಗ್ತದೆ. ಬಟ್ ಅದನ್ನು ಆಗ್ತದೆ ಅಂತೇಳಿ ಭಯಭೀತ ಕೇಸಿಂದ ನಾವು ಯಾವುದೇ ಒಂದು ಒಳ್ಳೆಯ ದಿನಗಳನ್ನು ಆಚರಣೆ ಮಾಡೋದಕ್ಕೆ ಅಂದೋದು ಬೇಡ. ನಾವು ಮಾಡ್ತಕ್ಕಂಥ ದುರ್ಚಟಗಳು, ಯಾಕಪ್ಪ ಈ ದುರ್ಚಟಗಳು ಇತ್ತೀಚಿನ ದಿವಸ ಜಾಸ್ತಿ ಆಗ್ತಾವೆ ಅಂದರೆ ಯುವಕರು ಗೊತ್ತಿಲ್ಲ ಅಲ್ಲ. ಹಬ್ಬ ಹರಿದಿನಗಳು ಬಂದಪ್ಪ ಅಂದ್ರೆ ಡ್ರಿಂಕ್ ಮಾಡ್ತಾರೆ, ಬಟ್ ಏನೋ ಮಾಡ್ತಾರೆ, ಗಾಂಜಾ ಹೊಡಿತಾರೆ ಅಂತ ಸುದ್ದಿ ಕೇಳ್ತು, ಏನೋ ಡ್ರಗ್ಸ್ ಮಾಡ್ತಾರೆ ಅಂತ ಹೇಳಿ ಸುದ್ದಿ ಕೇಳ್ತು. ಅದನ್ನೆಲ್ಲ ಮಾಡ್ಕೊಂಡು ಬಂದು ಹಬ್ಬದಲ್ಲಿ ಕುಣಿಯೋ ಮೂಲಕ ಯಾರು ಕೂಡ ಜಗಳ ತಕ್ಕಂಡು ಕೇಸಿಂದ ಆ ಒಂದು ಹಬ್ಬಕ್ಕೆ ಕಳಂಕ ತರ್ತಕ್ಕಂಥ ಒಂದು ಕೆಲಸಗಳು ಆಗ್ತಾಯಿದ್ದೇವೆ. ದಯಮಾಡಿ ಕೈ ಮುಗಿದು ಕೇಳ್ತೀನಿ, ಆ ಥರ ಚಟ ಏನಾರಿತ್ತು ಅಂದ್ರೆ ಅದು ನಿಮ್ಮ ವೈಯಕ್ತಿಕ, ನಿಮ್ಮ ತಂದೆ ತಾಯಿಗೆ ಯಾವುದೇ ಥರ ಕಪ್ಪು ಚುಕ್ಕಿ ತರ್ತಕ್ಕಂಥ ಕೆಲಸ ಮಾಡಬಾರ್ದು ದಯವಿಟ್ಟು. ಇವತ್ತು ನಮಗೆ ವರ್ಷಕ್ಕೊಂದ್ಸಲ ಹಬ್ಬ ಬರ್ತದೆ, ನಿಮಗೆ ನೋಡ್ರಿ DJ ಬಂದಾಗ್ತದೆ ಅಂದ್ರೆ ಒಂದು ಮಾತು ಹೇಳ್ತಾನೆ, ಮನುಷ್ಯ ಜಾತಿ ತಾನೊಂದೇ ಒಲಮ್ಮಂತ. ಇದರ ಅರ್ಥ ಇಷ್ಟೇ, ನಾವೆಲ್ಲರೂ ಮನುಷ್ಯ ಜಾತಿ, ನಾವೆಲ್ಲರೂ ಒಂದೇ ಅಂತೇಳಿ. ಅದೇ ರೀತಿಯಾಗಿ ಯಾವುದೇ ಹಬ್ಬ ಇರಲಿ, ಅದು ಕ್ರಿಶ್ಚಿಯನ್ಸ್ ಹಬ್ಬ ಇರಲಿ, ಮುಸ್ಲಿಮ್ಸ್ ಹಬ್ಬ ಇರಲಿ, ಹಿಂದೂ ಹಬ್ಬ ಇರಲಿ, ಜೈನ ಇರಲಿ, ಪಾರ್ಷಿಯನ್ ಇರಲಿ, ಯಾವುದೇ ಇರಲಿ, ಅದಕ್ಕೆ ಆದಂಥ ತನ್ನದೇ ಆದಂಥ ಒಂದು ಮಹತ್ವ, ಸಂದೇಶವನ್ನು ಸಾರ್ತಕ್ಕಂಥ, ಇತಿಹಾಸವನ್ನು ಸಾರ್ತಕ್ಕಂಥ ಒಂದು ಹಬ್ಬ ಆಗಿರ್ತದೆ. ಹಂಗಾಗಿ ಹಿರಿಯರು ಒಂದು ಹಬ್ಬಗಳನ್ನು ಆಚರಣೆ ಮಾಡ್ತಾರೆ. ಹಬ್ಬಗಳ ಸಂದೇಶ ಏನಂದರೆ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು, ಸಂತೋಷವಾಗಿರಬೇಕೆಂಬ ಉದ್ದೇಶ. ಅದು ವಿಗ್ರಹ ಏನು ಪ್ರತಿಷ್ಠಾಪನೆ ಮಾಡ್ತಾರೆ ದೇವಸ್ಥಾನ, ಮತ್ತು ಕೆಲವೊಬ್ಬರದು ದೇವ್ರ ಜಾಗ ಇರ್ತಾರೆ. ಸೊ ಈ ಥರ ಎಲ್ಲ ಇದ್ದಾಗ ಒಂದು ವೇಳೆ ಅದು ಜಾಗ ಏನಾದರೂ PWD ಆಗಿದ್ದರೆ ಅಥವಾ ಪಟ್ಟಣ ಪಂಚಾಯತ್ಗಾಗಿದ್ದರೆ, ಗ್ರಾಮ ಪಂಚಾಯತ್ಗಾಗಿದ್ದರೆ, ಆ ಜಾಗ ಯಾರ್ದು ಅಧಿಕೃತ ಇರ್ತಾರೆ. ಪಟ್ಟಣ ಪಂಚಾಯತ್ ಇದ್ದರೆ ಚೀಫ್ ಆಫೀಸರ್ ಇರ್ತಾರೆ, ಗ್ರಾಮ ಪಂಚಾಯತ್ ಇದ್ದರೆ ಅದರದ್ದು PDO ಇರ್ತಾರೆ, ಅಥವಾ ಯಾವುದಾದ್ರೂ ದೇವಸ್ಥಾನದ ಜಾಗ ಇದ್ದರೆ ದೇವಸ್ಥಾನದ ಒಂದು ಕಮಿಟಿ ಇರ್ತಾರೆ, ಅವರು ಕಮಿಟಿ ಅಧ್ಯಕ್ಷರು ಇರ್ತಾರೆ, ಅಂಥವ್ರು ಇರ್ತಾರೆ. ಸೊ ಆ ಜಾಗ ಎಲ್ಲಿ ಗಣಪತಿ ನೀವು ಕೂರಿಸ್ತಾ ಇದ್ದೀರಿ, ಒಂದು ಅಟ್ಲೀಸ್ಟ್ ಅವರಿಂದ ಒಂದು ಪರ್ಮಿಷನ್ ತಗೊಂಡು ಮೈಕ್ ಹಾಕ್ತೀರಿ. ಪ್ರತಿಯೊಬ್ಬರು ಮೈಕ್ ಬೇರೆ, DJ ಸೆಟ್ ಬೇರೆ. ನಿಮ್ಗೆ ಒಂದು ಕನ್ಫ್ಯೂಸ್ ಆಗುತ್ತೆ. ಮೈಕ್ ಹಾಕಕ್ಕೆ ಪರ್ಮಿಷನ್ ಕೊಟ್ಟರೆ ಅದು DJ ಪರ್ಮಿಷನ್ ಅಲ್ಲ, ಮೈಕ್ ಪರ್ಮಿಷನ್ನೇ ಬೇರೆ. DJಗಂತೂ ಪರ್ಮಿಷನ್ ಯಾರು ಕೂಡ ಕೊಡಲ್ಲ, ಪರ್ಮಿಷನ್ನೇ ಇಲ್ಲ, ಫಸ್ಟ್ ಆಫ್ ಆಲ್ ಕೊಡೋದಿಲ್ಲ. ಅದಕ್ಕೆ ನಾನು ಹೇಳಿದ್ರು ಮೈಕ್ ಹಾಕೋ ಬಗ್ಗೆ ಒಂದು ಅನುಮತಿ ತಗೋಬೇಕು, ಅನ್ನೋ ಆ್ಯಕ್ಟ್ ಇದೆ, ಅದು ಕಾನೂನಿದೆ. ಆ ಪ್ರಕಾರ ಅದ್ರಲ್ಲಿ ನಮ್ಮ ಕಂಡೀಷನ್ ಇರುತ್ತೆ, ಎಷ್ಟೇ ಸೌಂಡಿಂದ. ಯಾಕಂದರೆ ಬರೀ ಗಣಪತಿ ಕೂರ್ಸನ್ನು ಹೊರತುಪಡಿಸಿ ಈ ಊರಲ್ಲಿ ಸಾವಿರಾರು ಜನ ಸಾರ್ವಜನಿಕರಿದ್ದಾರೆ. ಅವ್ರದ್ದೇ ಆದ ಅವ್ರಿಗೆ ಸಮಸ್ಯೆ ಇದೆ, ಹೆಲ್ತ್ ಸಮಸ್ಯೆ ಇದೆ, ಮಕ್ಕಳಿದ್ದಾವೆ, ಓದಬೇಕು ಹುಡುಗರು, ಎಜುಕೇಷನ್ಗೆ ಹೋದವ್ರು ಇರ್ತಾರೆ, ನೌಕರಿಗೋಸ್ಕರ ಹೋದವ್ರು ಇರ್ತಾರೆ, ಅವ್ರದ್ದು ಒಂದು ಜೀವನ ಇರ್ತದೆ. ಈ ಕಮಿಟಿಯಲ್ಲಿ ಗಣಪತಿ ಕೂರಿಸೋರು 50 ಜನಕ್ಕೋಸ್ಕರ ಇಡೀ ಸಾರ್ವಜನಿಕರೆಲ್ಲ ಅದಕ್ಕೆ ಕಡ್ಡಾಯವಾಗಿ ನಿಮಗೆ ಪರ್ಮಿಷನ್ ಕೊಟ್ಟಿಲ್ಲ. ಅವರು ಇಡೀ DJ ಹಾಕಿ ಊರು ತುಂಬ ಅಂತ ಯಾರು ರೈಟಿಂಗಲ್ಲಿ ನಿಮ್ಗೆ ಬರ್ಕೊಟ್ಟಿಲ್ಲ, ಹೌದಾ? ನಮ್ಮ ಹತ್ರ ಬಂದು ದಿನ ರಾತ್ರಿ ಎಲ್ಲ ಫೋನ್, ಸಾರ್ ಸೌಂಡ್ ಕಡಿಮೆ ಮಾಡಿಸಿ, ನಮಗೆ ನಿದ್ದೆ ಬರ್ತಾ ಇಲ್ಲ, ಮಕ್ಕಳು ಡೆಲಿವರಿ ಆಗಿದೆ, ಮಗಳು ಮಲಗ್ತಾ ಇಲ್ಲ, ಇಡೀ ರಾತ್ರಿ ಅಳ್ತಿದ್ದಾವೆ ಮಕ್ಕಳು, ಸೌಂಡ್ ಕಡಿಮೆ ಮಾಡಿಸಿ ಅಂತೆಲ್ಲ ನಮಗೆ ರಾತ್ರಿ ಎಲ್ಲ ಫೋನ್ ಬರ್ತವೆ. ಸೊ ಈ ಸಮಸ್ಯೆಗಳು ನಿಮ್ಗೆ ಯಾರು ಹೇಳಲ್ಲ, ಅವರು ನಮಗೆ ಹೇಳ್ತಾರೆ. ಸೊ ಇದೆಲ್ಲ ಓವರಾಲ್ ಇಂಥದ್ದನ್ನೆಲ್ಲ ನೋಡಿನೇ ಇಂಥವೆಲ್ಲ ಕಂಡೀಷನ್ಗಳನ್ನು ಸಮಾಜದ ಒಳ್ಳೆಯದಕ್ಕೋಸ್ಕರ ಮಾಡಿರ್ತಾರೆ. ಈ ಕಂಡೀಷನ್ ಯಾರ್ದೋ ಒಬ್ಬರು ಕೆಟ್ಟ ಮಾಡೋ ಉದ್ದೇಶ ಮಾಡಿರೋಂಗಿಲ್ಲ ಇದು. ಸೊ ಆ ಉದ್ದೇಶ ಕೆಲವೊಂದ್ಸಲ ಆಂಬ್ಯುಲೆನ್ಸ್ಗಳು ಆ ರೂಟಲ್ಲಿ ಬರಬೇಕಾಗುತ್ತೆ. ಏನಾದರೂ ಸಮಸ್ಯೆ ಇದ್ದಾಗ ಎಮರ್ಜೆನ್ಸಿ ಆಂಬ್ಯುಲೆನ್ಸ್ ಬಂದರೆ ಅವರಿಗೆ ದಾರಿ ಇರಬೇಕು. ಮತ್ತು ಅಗ್ನಿಶಾಮಕ ಗಾಡಿ ಗೊತ್ತಲ್ಲ ಎಷ್ಟು ಸೈಜ್ ಇರುತ್ತೆ ಅಂತ ಗೊತ್ತಿದೆ ಎಲ್ಲರಿಗೆ. ಏನಾದರೂ ಅಲ್ಲಿ ಯಾರಾದರೂ ನಿಮ್ಮ ಗಣಪತಿ ಸಂಬಂಧಿಸಿದ ಇಲ್ಲದೇ ಇದ್ದರೂ ಕೂಡ ಮುಂದ್ಗಡೆ ಏರಿಯಾದಲ್ಲಿ ಎಲ್ಲಾದರೂ ಬೆಂಕಿ ಏನಾದರೂ ಬಿದ್ದರೆ ಸಾಮಾನ್ಯ ಎಲ್ಲ
ಭವಿಷ್ಯದಲ್ಲಿ ಏನು ಅಚಾನಕ್ ಘಟನೆಗಳು ಗೊತ್ತಿರಂಗಿಲ್ಲ ಏನಂತ ಅಂಥವೇನೋ ಗಾಡಿ ಮೂವ್ಮೆಂಟ್ ಆಗೋ ಥರ ಇದ್ದರೆ ಅಲ್ಲಿ ಗಾಡಿ ಪಾಸ್ ಆಗ್ಬೇಕು. ಅಟ್ಲೀಸ್ಟ್ ಅಷ್ಟಾದರೂ ದಾರಿ ನೀವು ಬಿಟ್ಟು ಗಣಪತಿನ ಕೂರಿಸ್ಬೇಕು. ಅದು ಬಿಟ್ಟರೆ ಮತ್ತೆ ಫ್ಲೆಕ್ಸು ಲೈಟಿಂಗು ಎಲ್ಲ ಏನು ಅರೇಂಜ್ಮೆಂಟ್ ಮಾಡ್ತೀರಿ. ಟೆಲಿಫೋನ್ ಕಂಬ ಇರ್ಬೋದು, ಕರೆಂಟಿನ ಕಂಬ, ಸಿಗ್ನಲ್ ಲೈಟ್ ಕಂಬ ಇತ್ಯಾದಿ ಕಡೆಲ್ಲ ಅದಕ್ಕೆ ಧ್ವಜ ಕಟ್ಟೋದು, ಫ್ಲೆಕ್ಸ್ ಕಟ್ಟೋದು ಎಲ್ಲ ಮಾಡ್ತಿದ್ರಿ. ಅದು ಯಾರದೇ ಪರ್ಮಿಷನ್ ಇಲ್ಲದೆ ಮಾಡ್ತೀವಿ. ಕೆಲವರು ಹಂಗೆ ಏನಾದರೂ ಇದ್ದರೆ ಕಡ್ಡಾಯವಾಗಿ ಅದಕ್ಕೆ ಪರ್ಮಿಷನ್ ತೊಗೋಬೇಕು. ಈ ಮುನ್ಸಿಪಾಲಿಟಿ ಕಂಬಗಳು ಇಲ್ಲಿ ಕೂಡಲೇ ನಿಮ್ಗೆ ಯಾರು ಅದನ್ನು ಪರ್ಮಿಷನ್ ಕೊಟ್ಟಿಲ್ಲ, ಕಟ್ಟರೆ ಎಷ್ಟು ಬೇಕಾದ್ರಂತ. ಯಾಕಂದರೆ ಅವ್ರದ್ದು ಒಂದು ಕಾನೂನು ಇದೆ, ಮುನ್ಸಿಪಾಲಿಟಿ ಆ್ಯಕ್ಟ್ ಇದೆ. ಕೃಷ್ಣ ನಾಯ್ಕ ಅವ್ರ ಪುಸ್ತಕ ಬಂದು ಓದ್ಯಾರ ಎಲೆಕ್ಷನ್ ಟೈಮಲ್ಲಿ. ಕಡ್ಡಾಯವಾಗಿ ರೂಲ್ಸ್ ಇದೆ. ಅವರು ಸದಸ್ಯರಿದ್ದಾರೆ, ಎಲ್ಲ ಎಷ್ಟು ಜನ ಸದಸ್ಯರಿದ್ರಿ. ಈಗ ಒಂದು ಹೊಸ ಬಾಡಿ ಫಾರ್ಮೇಷನ್ ಆಗಿದೆ, ಅದಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪಕ್ಕ ಬೋರ್ಡ್ ಇದೆ. ಈಗ ಅವರು ಜವಾಬ್ದಾರಿಯಿಂದ ಒಂದು ರೂಲ್ಸ್ ಮಾಡಬೇಕು. ರೂಲ್ಸ್ ಇದೆ ಆಲ್ರೆಡಿ, ಮಾಡೋದೇನಿಲ್ಲ. ಯಾವುದೇ ಮುನ್ಸಿಪಾಲಿಟಿ ಒಳಗಡೆ ಬ್ಯಾನರ್ ಕಟ್ಟೋದಿದ್ರೆ ಮುನ್ಸಿಪಾಲಿಟಿ ಜಾಗದಲ್ಲಿ ಪರ್ಮಿಷನ್ ತಗೋಬೇಕು ಪಟ್ಟಣ ಪಂಚಾಯತ್. ಅದೊಂದು ಕಂಡೀಷನ್ ಇದೆ. ಮೈಕನ್ನು ನಾವು ಸೀಸ್ ಮಾಡಿ ಕೋರ್ಟ್ ಮುಂದೆ ಹಾಜರುಪಡಿಸ್ತೀವಿ. ಇದು ಒಂದು ರೂಲ್ಸ್ ಇದೆ. ಇದು ಆಲ್ರೆಡಿ 2018ರಲ್ಲಿ 2 ಕೇಸ್ FIR ಆಗಿದ್ದಾವೆ. ಇದೇ ರೋಡಲ್ಲಿ ಕೇಸ್ ಆಗಿದ್ದಾವೆ. ಅವ್ರು ಯಾರು ಆರೋಪಿಗಳಿದ್ರು ಫೈನ್ ಕಟ್ಟು ಕೂಡ ಬಂದಿದ್ದಾರೆ. ಒಂದು ಕೇಸಲ್ಲಿ 11 ಜನ ಇದ್ದರು, ಇನ್ನೊಂದು ಕೇಸಲ್ಲಿ 10-8 ಜನ ಇದ್ದರು. ಸೊ ಆ ಥರ ಆಗಿತ್ತು ಯಾವಾಗ 18ರಲ್ಲಿ. ಅದಾದಮೇಲೆ ಯಾವುದೇ ಘಟನೆ ನಡೀಲಿಲ್ಲ. ಸೊ ಆ ಥರ ವಿಚಾರದಲ್ಲಿ ಟೈಮಿಂಗ್ ಒಂದು ಸ್ವಲ್ಪ ಮೇಂಟೈನ್ ಮಾಡಿರಿ. ಅದಾದಮೇಲೆ ಗಣೇಶ್ ಮಂಟಪದಲ್ಲಿ ಮತ್ತು ಮೆರವಣಿಗೆಯಲ್ಲಿ DJ ಸೌಂಡ್ ಸಿಸ್ಟಮನ್ನು ನಿಷೇಧಿಸಲಾಗಿದೆ. ಇಂತಹ ಲೌಡ್ ಸ್ಪೀಕರ್ ಕಂಡು ಬಂದಲ್ಲಿ ಸ್ಥಳದಲ್ಲಿ ಅಂಥ ಪರಿಕರಗಳನ್ನು ಜಪ್ತಿ ಮಾಡಲಾಗುವುದು ಹಾಗೂ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಮತ್ತು ಕೋಮು ಭಾವನೆ ಕೆರಳಿಸುವಂಥ ಭಾಷಣಗಳು, ಆಮೇಲೆ ಇಂಥವೆಲ್ಲ ಕಂಡು ಬಂದರೆ ಲಾಸ್ಟ್ 153A295A ಏನು ಆ್ಯಕ್ಟ್ ಇದೆ, ಹಳೆಯದು IPC ಪ್ರಕಾರ ಇತ್ತು, ಆ ಆ್ಯಕ್ಟಲ್ಲಿ ಕೇಸ್ಗಳು ರಿಜಿಸ್ಟರ್ ಆಗ್ತವೆ. ಅದರ ಬಗ್ಗೆ ಯಾರೇ ಆದರೂ ಕೂಡ ಮತ್ತೊಬ್ಬರ ಧಾರ್ಮಿಕ ಭಾವನೆಗೆ ಧಕ್ಕೆ ತರತಕ್ಕಂಥ ಕೆಲಸ ಮಾಡತಕ್ಕದ್ದಲ್ಲ ಅಂತ ಒಂದು ಕಂಡೀಷನ್ ಇದೆ.